ಸ್ನೇಹಿತರೆ ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ವು. ಬರೋ ಟೈಮಲ್ಲಿ ಸಂಜೆ ಆಗಿಬಿಟ್ಟಿತ್ತು. ಸೊ ಸಂಜೆ ಟೈಮಲ್ಲಿ ಕರೆಕ್ಟಾಗಿ ನಾವು ಬರ್ತಾ ಇರೋ ಜಾಗದಲ್ಲೇ ಮಣ್ಣುದ ಹೋಗ್ತಾ ಇತ್ತು. ಸೊ ಬ್ರೇಕ್ ಹೊಡಿಲಿಲ್ಲ ಅಂದಿದ್ರೆ ಖಂಡಿತ ಕಾಲಕ್ಕೆ ಕಚ್ಚೋದಿದು. ಯಾಕೆಂದರೆ ನಾನು ಹೋಗ್ತಾ ಇರೋದು ರೈಟ್ ಸೈಡಲ್ಲೇ ಬರ್ತಾ ಇತ್ತು ಹಾವಿದು. ಸೊ ನೋಡೋದು ತುಂಬ ಹೊತ್ತು ಅನ್ಕಂಡೆ ಆ ಕಡೆನೂ ಈ ಕಡೆನೂ ಏನೋ ಬಿದ್ದೈತಲ್ಲ ಅಂದ್ಬಿಟ್ಟು ಇದೇನೋ ಹತ್ತು ತಿನ್ಬಿಡು. ನಾನು ಏನಿಲ್ಲ ನಕ್ಷತ್ರ ಮಂಡಲ ಚದುರಿಸಿದವನು ಹಲವ ಎದುರಿಸಿದವನು. ಗವಿ ಸಿದ್ದೇಶ್ವರ ಸ್ವಾಮಿ ನೋಡಿ, ಏನಕ್ಕೆ ಅಂದ್ರೆ ಹೆಸರು. ಸೊ ಗುಹೆ ಒಳಗಡೆ ಇದೆ ಅಂತಲ್ಲ, ಅದಕ್ಕೆ ನೋಡಿ. ಅಪ್ಪ ಊರು ಹೋಗ್ಬೋದು ಒಳಗಡೆ ಹಿಂಗೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ. ಸೊ ಗೆಳೆಯರೇ, ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ನಂಜನಗೂಡು ಹತ್ರ ಇರೋ ಉಳುಮಾವು ಅನ್ನೋ ಗ್ರಾಮದಲ್ಲಿ ಒಂದು ಒಳ್ಳೆ ಅದ್ಭುತವಾದ ದೇವಸ್ಥಾನ ಇದೆ. ಸೊ ಅದು ನಮ್ಮ ಫ್ರೆಂಡು ಸುಮಾರು ದಿವಸದಿಂದ ಹೇಳ್ತಾ ಇದ್ದ, ತೋರಿಸ್ತೀನಿ ಬರೋ ಅಂದ್ಬಿಟ್ಟು. ಸೊ ಇವತ್ತು ಬಂದಿದ್ದೀವಿ, ಹೋಗೋಣ. ಸೊ ಏನಂದರೆ ಈ ದೇವಸ್ಥಾನಕ್ಕೆ ಒಂದು 5 ವರ್ಷದಿಂದ ಯಾರನ್ನೂ ಬಿಟ್ಟಿಲ್ವಂತೆ ಅಲ್ಲ ಮಗ? ಒಂದು 5 ವರ್ಷದಿಂದ ಯಾರನ್ನೂ ಬಿಟ್ಟಿಲ್ವಂತೆ. ಸೊ ಇಲ್ಲಿಂದ ರಿಸರ್ವ್ ಫಾರೆಸ್ಟ್ ಅಂತ ಇದು. ಸೊ ಯಾರನ್ನೂ ಬಿಟ್ಟಿಲ್ಲ, ಬಾ ನೀನು ಹೋಗೋಣ, ಒಂದು ರೌಂಡ್ ಹಾಕಿ ಬರೋಣ. ಅಲ್ಲಿ ಒಂದು ಪವಾಡನೇ ಇದೆ, ಒಂದು ದೇವಸ್ಥಾನ. ಸೊ ಇಲ್ಲಿ ಪಾರ್ವತಿ ಆನೆಕಲ್ಲು ಆಡ್ತಾ ಇದ್ರಂತೆ ಈ ಸ್ಥಳದಲ್ಲಿ. ಸೊ ಬನ್ನಿ ನೋಡ್ಕೊಂಬೋಣ. ಯಾಕೋ ನನಗೊಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು ವಿಷಯ. ಸೊ ಅದಕ್ಕೋಸ್ಕರನೇ ಬಂದಿದ್ದೀವಿ. ಸೊ ಇದು ಎಲ್ಲಿ ಅಂದರೆ ನಂಜನಗೂಡಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ, ಉಳುಮಾವು ಗ್ರಾಮ ಅಂದ್ಬಿಟ್ಟು. ಸೊ ಇವತ್ತು ಅಲ್ಲಿಗೆ ಬಂದಿದ್ದೀನಿ. ಸೊ ಸುಮಾರು ದೂರ ಗಾಡಿ ಬರುತ್ತಂತೆ, ಅದಾದಮೇಲೆ ನಡ್ಕೊಂಡು ಹೋಗ್ಬೇಕು. ಸೊ ಓಕೆ, ಬನ್ನಿ ಇಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ, ಇಲ್ಲಿಂದ ಹತ್ಕೊಂಡು ಮುಂದಕ್ಕೆ ಹೋಗೋದು. ಹಾಂ ಸರಿ, ಬಾ ಹಂಗಾರೆ. ಇನ್ನೂ ಹತ್ಬೇಕು ನಾವು ಅಲ್ಲಿ ಗಂಟ. ಸರಿ ಬಾ, ಟ್ರಕ್ಕಿಂಗ್ ಮಾಡ್ದಂಗೆ ಆಯ್ತದೆ ಹತ್ಕೊಂಡು ಹೋದಾಗ. ಗಾಡಿ ಹೋಗುತ್ತಾ? ಓಕೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟ. ಸೊ ಬನ್ನಿ. ಇದೇನು ಮಗ ಈ ಕಡೆ ಎಲ್ಲ ಬೇಲಿ ಹಾಕೊಂಡು ಬರಲ್ಲ? ಇದು ಫಾರೆಸ್ಟು ಇದೆಲ್ಲ ರಿಸರ್ವ್ ಫಾರೆಸ್ಟ್ ಇದು. ಏನು ಇಲ್ಲೂ ಗಾಡಿ ಓಡಿಸ್ತಾರೆ ಒಳಗಡೆನೂ? ಗಾಡಿ ಹಾಕಿ ಟ್ಯಾಕ್ಟ್ರು ಜೀಪ್ ಎಲ್ಲ ಓಡಾಡ್ತದೆ ಒಳಗೆ. ಇಲ್ಲಿ ಟ್ಯಾಕ್ಟರ್ ಹತ್ತೈತಾ? ಕಳಸ ದೇವ್ರ ಪೂಜೆದಲ್ಲಿ ಬಿಟ್ಟು 500 ಕರೆಯೋದಲ್ಲಿ. ಎಲ್ಲಿ ಕಳಸ ಯಾವುದು? ಹಾಂ. ಇಲ್ಲೇ ಅಡುಗೆ ಮಾಡೋದ ಎಲ್ಲರೂ? ಅಡುಗೆ ಮಾಡಿ. ಹಾಂ, ಅಂದರೆ ಏನೆಲ್ಲ ಸಪ್ಸಪ್ರೇಟಾಗಿ ಮಾಡ್ತಾರೆ ಇಲ್ಲ ಒಂದೇ ಎಲ್ಲರೂ ಸಪ್ಸಪ್ರೇಟಾಗಿ ಮಾಡ್ತಾರೆ? ಇಲ್ಲ 3 ಒಲೆ ಹಚ್ತೀರಾ? ಹಾಂ, ಎಲ್ಲ ಒಟ್ಟಿಗೆ ಊರಲ್ಲೇ ಒಟ್ಟಿಗೆ ಮಾಡೋದು. ಓಕೆ, ಹೌದಾ? ಹಾಂ, ಇಲ್ಲೇ ಎಲ್ಲ ಒಟ್ಟಲ್ಲಿ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿ ಇಲ್ಲಿ ಪರ ಮಾಡಿದ್ರೆ ಒಳ್ಳೇದಾಗುತ್ತೆ ದೇವ್ರು ಅಂತ ನಂಬಿಕೆ ಉಳಿತಾದ ಹಂಗೆ. ಸೊ ಓಕೆ, ಬನ್ನಿ ದೇವಸ್ಥಾನ ಮೇಲೆ ಹೋಗೋಣ, ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಸೊ ನೋಡಿ, ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸೊ ಜನ ಜಾಸ್ತಿ ಯಾರು ಓಡಾಡಲ್ಲ, ಜನ ಓಡಾಡೇ ಇರೋದೇ ಬೆಸ್ಟು. ಯಾಕಂದರೆ ಬಂದು ಹಾಳು ಮಾಡ್ಬಿಡ್ತಾರೆ ಜನ. ಅಲ್ಲ ಬೇರೆಯವರೆಲ್ಲ ಈ ಊರವ್ರು ಸರಿ ಪರವಾಗಿಲ್ಲ. ಈ ಥರದ ಮಸ್ತಾಗಿದ್ದ ಎಲ್ಲ ಹಾಳು ಮಾಡಿ ಮೊದಲು ರಿಸರ್ವ್ ಫಾರೆಸ್ಟ್ ಹಾಕೋ ಮುಂಚೆ ಎಲ್ಲ ಹಾಳು ಮಾಡಿ. ಈಗ ಇದು ರಿಸರ್ವ್ ಫಾರೆಸ್ಟ್ ಇದು? ರಿಸರ್ವ್ ಫಾರೆಸ್ಟ್ ಇದು. ಓಕೆ. ಸೊ ಓಕೆ, ಬನ್ನಿ ಮೇಲ್ಗಡೆ ನೋಡೋಣ ಹಂಗೆ ಎಷ್ಟು ಚೆನ್ನಾಗಿದೆ ಏನೋ. ನೋಡಿ ಇಲ್ಲೇ ಚೆನ್ನಾಗಿದೆ. ಸೊ ನಮ್ಮ ನಂಜನಗೂಡಿಂದ ಸುಮಾರು ಎಷ್ಟು ಕಿಲೋಮೀಟ್ರ್ ಮಗ ಇಲ್ಲಿಗೆ? 9. ನಂಜನಗೂಡಿಂದ 9 ಕಿಲೋಮೀಟ್ರ್ ಒಳಗಡೆ ಇಂಥ ಪ್ಲೇಸ್ ಐತೆ ಅಂದರೆ ನಿಜವಲ್ಲ ಗ್ರೇಟ್. ಯಾಕೆಂದರೆ ಸುಮಾರು ನೋಡಿದ್ದೀನಿ ನಾನು. ಇದೊಂದು ಸ್ವಲ್ಪ ಏನೋ ಸ್ವಲ್ಪ ಚೆನ್ನಾಗಿದೆ ಪ್ಲೇಸು. ಸೊ ಬೆಟ್ಟಲ್ಲಿ ಕಾಣಿಸ್ತಿದ್ದಿಲ್ಲ ಅದೇನೆ. ಸೊ ಇವಾಗ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಸೊ ನಡಿ ಮಗ. ಲಾಸ್ಟಾ? ಸೊ ಓಕೆ ಗಾಯ್ಸ್, ಸೊ ಓಕೆ ಅಲ್ಲಿಂದ ಬಂದ್ವಿ. ಸೊ ಇಲ್ಲೇ ಲಾಸ್ಟ್ ಅದೇ ಗಾಡಿ. ಇಲ್ಲಿ ಗಾಡಿ ಓಡ್ಸೋಕ್ಕೆ ಆಗಲ್ಲ, ಆದರೂ ಇವು ನೋಡ್ಸ್ಕೊಂಡು ಕಾಡ್ಬನ್ಸ ನಡಿಯಪ್ಪ. ಇಲ್ಲಿಂದ ಹತ್ಬೇಕಾ ಮೇಲ್ಗಡೆ ಈಗ? ಮಗ ಏನೋ ಇದು ಲದ್ದಿ ಇದು ಒಂಥರ ಉಂಡುಂಡೆಗೈತೆ. ಏನದು? ಅದೇ ನೋಡಿದೆ, ಅದು ಏನು ಅಂದ್ಬಿಟ್ಟು. ಏನದು? ಬಾಂಬ್ ಥರ ಇದು. ಬಾಂಬ್ ಥರ ಅಂದರೆ ಏನು ಲದ್ದಿನ ಏನದು? ಹೊಡೆದ್ರೆ ಇದು ಬತ್ತಾ ಅಲ್ಲಿ ಕೊಡಿ.
ಎಲ್ಲ ಕಡೆನೂ ಐತೆ ಅದು. ಸರ್ ಅಲ್ಲೂ ಐತೆ. ಸುಮಾರು ಬೆಳೀತು. ಮಳೆ ಅಲ್ವಾ ಡ್ರೈ. ಇದು ಬೆಳೆಯದೇ ಇದು ಅದು. ಹಂಗೆ ಅಣಬೆ ಥರ ಇದು ಡ್ರೈ ಆಗ್ಬಿಟ್ರೆ ಫುಲ್ ಹಿಂಗೆ ಬ್ಲಾಸ್ಟ್ ಆದಂಗೆ ಏನೋ ಮೆಡಿಸಿನ್ ಕಣದು. ನೀಲಿ ಹೊಗೆ ಹತ್ರ ಬತ್ತ ಸುಮಾರು ಬೆಳೀತಾವ ಅಲ್ಲಲ್ಲಿ. ಇಲ್ಲಾಂದ್ರೆ ಫುಲ್ ಒಂಥರ ಬಣೆ ತೇಲಂಗೆ ಬತ್ತ. ಓ ಸೊ ಇಲ್ಲಿಂದ ಟ್ರಕ್ಕಿಂಗ್ ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಮಗ? ಅರ್ಧ ಕಿಲೋಮೀಟ್ರ್ ಆಯ್ತಾ? 1 ಕಿಲೋಮೀಟ್ರ್ ಆಯ್ತು. 1 ಕಿಲೋಮೀಟ್ರ್ ಐತೆ ಒಳಗಡೆ. ಸೊ ಗಾಯ್ಸ್ 1 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು. ಮತ್ತು ಕ್ಲೀನ್ ಮಾಡಿದ್ವಿ ಅಲ್ಲಿ. ಹಾಂ ಇಲ್ಲ ತಗೊಂಡಿದ್ವಿ. ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಲ್ವಾ? ಸಿದ್ದೇಶ್ವರ. ಸೊ ಇದ್ರ ಬಗ್ಗೆ ಮಾಹಿತಿ ನಮ್ಮ ಹುಡುಗ ಮೇಲ್ಗಡೆ ಕೊಡ್ತಾನೆ. ಸೊ ಬನ್ನಿ ಟ್ರೆಕ್ಕಿಂಗ್ ಮಾಡೋಣ. ಹಿಂಗೆ ಹತ್ಬೇಕು ಕಣ ಅವಾಗ ಬೆಟ್ಟ. ನಾವು ಊರಲ್ಲಿ ಇದ್ದು ಅಮ್ಮ ಸತ್ತೋಗ್ಬಿಟ್ನಲ್ಲ ಶಿವಾನಂದ ಅವನಾಗಿದ್ರು. ಹಾಂ ಸತ್ತೋಗ್ಬಿಟ್ಟು ತಡ್ಕಿದ್ಬಿಡ್ತೀನಿ ಎಲ್ಲ ಕಿತ್ತೀನೋ. ನಾನು ಎತ್ತಕೈತಿಲ್ಲ ಅಂತೀಯ? ಹಿಂಗೆ ಆದ್ರೆ ಇದು ಕಳ್ರ ಕಾಕೋದು. ಹಾಂ ಹಿಂಗೆ ಯಾರೂ ಇಲ್ಲ. ಅಂದರೆ ಕಳ್ಳರು ಕಾಕರಿಗೆ ನೀವು ಹೇಳ್ದಂಗೆ ಔಸ್ಕೊಳಕ್ಕೆ ಸಾಕತ್ತಾಗಿದೆ ಜಾಗ. ವೀರಪ್ಪನ ಯಾಕೆ ಹಿಡಿಯೋಕೈತಿರ್ಲಿಲ್ಲ ಅಂದರೆ ಈ ಥರ ಬೆಟ್ಟದಲ್ಲಿ ಯಾಕೆ ಹತ್ತಿರೋ ಇದಕ್ಕಿಂತ ಭಯಂಕರ ಕಾಡು. ನಾವು ಇಲ್ಲೇ ಒಂದು ಬೆಟ್ಟ ಹತ್ತಕೈತಿಲ್ಲ. ಅವನು 77 ಬೆಟ್ಟ ಮಹೇಶ್ವರ ಬೆಟ್ಟದಿಂದ ಹಿಡಿದು ಕೇರಳ ಬಾರ್ಡ್ರ್ ಗಂಟೆನೂ ಅವಂದೇ. ಮನೆಗೆ ಯೂಸ್ ಮಾಡ್ತಾರೆ ಕಟ್ಟಕ್ಕೆ. ಬೇಸ್ ಮಾಡಿ ಅಡಿಕೆ ಹಾಕ್ತಾರೆ. ಓಹೋ ಈಗೆಲ್ಲ ಬೇರೆ ಬೇರೆ ಥರ ಮೆಟೀರಿಯಲ್ ಬಂದ್ಬಿಟ್ಟು ಸಿಮೆಂಟ್ ಕಬ್ಬಣ ಜನಗಳು ಏನು ಮಗ ಒಳ್ಳೆ ಪಳಾಪಳ ಒಳ್ಳೆ ಚಿನ್ನ ಥರ ಕಾಣ್ತಿದ್ದಲ್ಲಿ. ಬೆಂಕಿ ಬರುತ್ತೆ ಇದರಲ್ಲಿ. ಹೌದು ನೋಡ್ಕ ಉಜ್ಜ ಮಾಡಿ ಒಂಥರ ಒಳ್ಳೆ ಚಿನ್ನದ ಥರ ಐತೆ ಕಲ್ಲು. ಈ ಥರ ಕಲ್ಲು ಬಂದ್ರೆ ಬೋರ್ಲಿ ಪಕ್ಕ ಗ್ಯಾರಂಟಿ ನೀರು ಅಂತ. ಸೊ ಬನ್ನಿ, ಒಂದು ಪ್ಲೇಸು ಸೂಪರ್ ಆಗೈತೆ ಮಾತ್ರ. ಇವತ್ತು ಸರ್ವೆ ಮಾಡೇ ಬಿಡೋಣ. ಸೊ ಬಂದರೆ ಇಲ್ಲಿಗೆ ಯಾರಾದ್ರೂ ದಯವಿಟ್ಟು ಮದ್ಯಪಾನ ಧೂಮಪಾನ ಎಲ್ಲ ಮಾಡೋಕೆ ಹೋಗ್ಬಿಡಿ. ಇಟ್ಸ್ ಎ ಬ್ಲೆಸ್. ಇದು ಎಂಡ್ಗಲ್ ಅಂತೆ. ಸೊ ಬನ್ನಿ ಆಮೇಲೆ ನೋಡೋಣ. ಹತ್ಬಿಟ್ಟು ತೋರಿಸ್ತಾನೆ ನಮ್ಮ ಹುಡುಗ. ಸೊ ನೋಡಿ ಹೆಂಗಿದೆ ಪ್ಲೇಸು. ಸೂಪರ್ ಮಾತ್ರ. ನಮ್ಮ ಹುಡುಗ ಎಲ್ಲ ದಾರಿ ಮಾಡಿ. ಹಾಂ ದೇವರು ಅಲ್ಲಿದೆ ಅದೇ ದೇವ್ರಾ? ಹಾಂ ಓಕೆ. ಓಕೆ ನೋಡಿ, ಇದು ಕುದುರೆ ಕಲ್ಲು. ಏನು ಮಗ ಕುದುರೆ ಕಲ್ಲು ಅದು? ಓಕೆ. ಕಲ್ಕಿ ಹೋಗ್ತಾರ ತಾಳ್ಬಿಟ್ಟು ದೇವರು ಇಲ್ಲಿ ಕುದುರೆ ಮೇಲೆ ಬತ್ತಾಯ್ತು ಅಂತ ನಮ್ಮ ಹುಡುಗ ಹೇಳ್ತಾನೆ. ವಾವ್, ಇಟ್ಸ್ ಅಮೇಜಿಂಗ್ ಪ್ಲೇಸ್. ಓಹೋ, ಇಲ್ಲಿ ದೇವಸ್ಥಾನ ಎಲ್ಲಿ? ದೇವಸ್ಥಾನ ಇದೆ. ದೇವಸ್ಥಾನನ ಪೂಜೆ ಮಾಡೋದು. ಓಕೆ. ಸೊ ನೋಡಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ ಮಗ? ಇದೇನಿದೆ ಇಂಡಸ್ಟ್ರಿಯಲ್ ಏರಿಯಾನ ಇದು? ಇಂಡಸ್ಟ್ರಿಯಲ್ ಮಾಡಿದ್ರಲ್ಲ ಈಗ. ಹಾಂ ಇಲ್ಲೇ ಡ್ಯಾಮ್ ಕಟ್ಸ್ಬೇಕು ಅಂತ ಹೊಗೆ ಕಂತ ಅಲ್ಲಿ ಕಟ್ಟೆ ಹಾಕಿರು. ಮಹಾರಾಜರ ಕಾಲದಲ್ಲಿ ಬೇರೆಯವ್ರು ಹೇಳ್ಸಿ ಅಲ್ಲಿ ಹಾಕ್ಸಿರು. ಓಕೆ. ನೆರವೇರನಿಲ್ಲ ಅದು. ಈಗ ಇಲ್ಲಿ ಕಟ್ಟರು ಯಾವ ಊರಿಗೂ ಏನು ಹಾನಿ ಆಗಲಿ ಡ್ಯಾಮ್ ಮಾಡಿದ್ರೆ. ಸಗಲ ಪ್ಲೇಸ್ಲಿ ಡ್ಯಾಮು. ಸೊ ನೋಡಿ ಇದು ತುದಿ ಇದು. ಸೊ ನಮ್ಮ ಹುಡುಗ ಇಂಡಸ್ಟ್ರಿಯಲ್ ಈಗ ಆಗಿರೋದು ಇದೆಲ್ಲ. ಮುಂದೆನೇ ಹೊಂಟೋಗಿದೆ. ಆನಷ್ಟು ಬೇರೆ ನಮಗಿಲ್ಲಪ್ಪ. ಸೊ ಇಲ್ಲಿ ಚಾಮುಂಡಿ ಬೆಟ್ಟ ದೇವಸ್ಥಾನ. ಇಟ್ಕೋ ಅಂದ ವಿಡಿಯೋ. ನಾನು ನೋಡಿ ಇಲ್ಲಿ ಎಲ್ಲ ಎಳಿಬೇಕು. ಇಲ್ಲಿ ಇದು ನೋಡಿ ಇಲ್ಲಿ ಮಾಡಿ ತೋರಿಸ್ಲಿ. ಅಡ್ಡಾಡಿ ಜಾಗ ಏನಿದು? ಎಲ್ಲಿ ಇದು ಕಷ್ಟಪಟ್ಟು ಬನ್ನಿ ಬರೋರು ಅಂತ. ಕಷ್ಟಪಟ್ಟು ಬಂದರೆ ಆರೋಗ್ಯನೂ ಸಮೃದ್ಧಿ ಆಗುತ್ತೆ. ಕಲ್ಗಳು ನೋಡಿ ಯಾವ ಥರ ಅಯ್ಯಪ್ಪ, ಹಿಂಗೆ ಬರೋದಾಯ್ತು ನಾವು ಬರ್ಬೋದು. ಇಲ್ಲಿ ಸ್ಲಿಪ್ಪಿ ಪಾದ್ದು ಅಂತ ನೋಡಿ. ಇದೆಲ್ಲ ಹಳ್ಳ. ಇದು ಕೆಳಗಡೆ ಬಿದ್ದರೆ ಎದ್ದು ಬರೋದು ಹಿಂಸ. ನೋಡಿ ದೇವರು ಇಲ್ಲಿ ಒಳಗಡೆ ಅದ ಅಂತ. ಇಲ್ಲಿ ಪೂಜೆ ನಾವು ಈಚೆ ಸುಮ್ಮನೆ ಮಾಡೋದು ಅಷ್ಟೇ. ಇಲ್ಲಿ ಒಳಗಡೆ ಇರೋದು ದೇವರು. ಕಾಣಿಸಲ್ಲ. ಯಾರು ಬೇಕೋ ಅವ್ರು ಕಾಣಿಸ್ಕೊತಾನೆ. ಇಲ್ಲಿ ನಾವು ಈಚೆ ಕಡೆ ಪೂಜೆ ಮಾಡ್ಕೊಳ್ಳೋದು. ದೇವ್ರ ಒಳಗಡೆ ಇದೆ. ಪ್ಲಾಸ್ಟಿಕ್ ಬಾಟ್ಲಿ ಇಸ್ಬಿಡು ಮಗ ಕಡೆಗೆ. ಕಾಲಿಂದ ಸೊ ನೋಡಿ ಇಲ್ಲಿ ದೇವ್ರು ಇಲ್ವಂತೆ. ಸೊ ಒಳಗಡೆ ದೇವ್ರು ಇರೋದಂತೆ, ಯಾರೂ ಕಾಣಿಸಲ್ಲ. ಸೊ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸೊ ನೋಡಿ ಈ ಬೆಟ್ಟ, ಈ ದೇವ್ರ ದರ್ಶನ ಮಾಡೋಕ್ಕೆ ಇಷ್ಟೊಂದು ಬೆಟ್ಟ ಹತ್ಕೊಂಡು ಬರಬೇಕು.
ಅಲ್ಲ ಮಗ. ಸೊ ನೋಡಿ ಬೆಟ್ಟ ಕಲ್ಲುಗಳು ಹೇಗಿದೆ. ಊರು ಹೆಂಗೆ ಬೇಕೋ ಹಂಗೆ ಮಡಿಕೊಂಡು ಸೊ ರಾಮನ ಚೆನ್ನಾಗಿ ಬಂದು ಕೊಚ್ಕೊಂಡು ನೀರು ಬತ್ತ ಅಂದ್ರೆ ಹಾಂ ಎಲ್ಲ ಎಳ್ಕತ್ತೆ ಕೆಳಕ್ಕೆ ಆ ಥರ ಊರನ್ನ ಸೃಷ್ಟಿ ಮಾಡ್ತಾನೆ. ಓಕೆ ಓಕೆ ಹಾಂ ಹಾಂ ಮಳೆ ಬೇಕು ಅಂದ್ರೆ ಉಳಿಸ್ತಾನೆ. ಹಂಗೆ ಬಂದು ಎಲ್ಲನೂ ಕೊಡ್ಬೇಕು. ಕಡೆ ಹಚ್ಬೇಕು ತಿರ್ಗಾ ಇನ್ಯಾವ ಕಡೆ ಹತ್ತದ ಈಗ? ಮುಂದೆ ಏನು ಪಾರ್ವತಿ ಪರಮೇಶ್ವರ ಹಣಕಲ್ಲ ಅಂತ ಜಾಗ. ಹಾಂ ಹಾಂ ಅಲ್ಲಿ ಎಲ್ಲಿನಾ? ಸೊ ಪಾರ್ವತಿ ಪರಮೇಶ್ವರರು ಆಣೆಕಲ್ಲಾಡ್ತಿ ಜಾಗ ತೋರಿಸ್ತಾನಂತೆ ನಮ್ಮ ಹುಡುಗ. ನೋಡಿರಿ ಒಂದು ಸಂಪೂರ್ಣ ಮಾಹಿತಿ ಕೊಡ್ತಾನೆ ಅದ್ರ ಬಗ್ಗೆ. ಸೊ ನೋಡಿ ಎಷ್ಟು ಕ್ರಿಟಿಕಲ್ ಆಗಿದೆ. ಇಲ್ಲಿ ಬಂದು ಪಾಪ ಜನ ಬರ್ತಾರೆ ಕಷ್ಟಪಡ್ಕೊಂಡು. ಸೊ ನೋಡಿ ಇಲ್ಲೇ ಆಣೆಕಲ್ ಕೂತ್ಕೊಂಡು ಆಡ್ತಿದ್ದಂತೆ ಶಿವ ಪಾರ್ವತಿ ಪರಮೇಶ್ವರರು. ಮಗ ಇದೆಲ್ಲ ಓಕೆ ಓಕೆ ಒಂದು ಕಲ್ಲು ಎಷ್ಟು ಇದಕ್ಕೆ. ಸೊ ನೋಡಿ ಪೂರ್ವಜರು. ಸೊ ಪಾರ್ವತಿ ಪರಮೇಶ್ವರರು ಆಣೆಕಲ್ ಹತ್ತಿದ ಜಾಗ ಅಂತ ಇದೆ ನೋಡಿ. ಇಂಥ ಪವಿತ್ರವಾದ ಸ್ಥಳ ಅನ್ಸಲಿ ಕೈ ಕೊಡೋದ ಶಿವ ನಮ್ಮಪ್ಪ. ಸೊ ಅದು ಜನಗಳು ನೋಡಿ ಇಲ್ಲಿ ಬಂದು ಡ್ರಿಂಕ್ಸು ಸಿಗರೇಟು ಎಲ್ಲ ಮಾಡ್ತಾರೆ. ದಯವಿಟ್ಟು ಮಾಡಬೇಡಿ. ಇಂಥ ಪವಿತ್ರವಾದ ಪ್ಲೇಸ್ನ ಕಲ್ಮಶ ಮಾಡಬೇಡಿ. ಮಗ ಇಲ್ಲಿ ಒಳಗಡೆನೇ ಬರಬೇಕಾ? ಬಕ್ಕ ಬರ್ಬೇಕಿಲ್ಲ ಆ ಕಡೆ ಬರ್ಬೋದಾ? ಆ ಕಡೆಯಿಂದ ಬರ್ಬೋದು, ಇಲ್ಲೇ ಬಕ್ಕಡ್ರು ಬರ್ಬೋದು. ಬಕ್ಕೊಂಡು ಹೋಗೋದ? ಸರಿ ಬನ್ನ. ಹೌದಾ? ಇದು ಏನಿಲ್ಲ ಲಗೇಜ್ ಎಲ್ಲ ಆಯ್ತಲ್ಲ ಅದಕ್ಕೋಸ್ಕರ. ಹಾಂ ಹಾಂ ವಾ ಇದೇನೋ ಹತ್ತು ತಿನ್ಬಿಡು. ನಾನು ಏನಿಲ್ಲ. ಓಕೆ ಓಕೆ ವಾ ಇವನು ಹತ್ತು ಹೋಯ್ತಾನೆ ಅದಕ್ಕೆ. ಪವರ್ಫುಲ್ ಪ್ಲೇಸಸ್ ಆ್ಯಂಡ್ ಪವರ್ಫುಲ್ ಪೀಪಲ್ ಅದು ಕೂಡ ಮೇಲ್ಕೋಬೇಕಾಗತ್ತೆ. ಹಾಂ ತಗೋ ಮತ್ತೆ ನಾನು ಹಿಡಿಯಾ ಇಡಿ ಕಣ. ನೀನು ಹತ್ತಿ ಹಿಡ್ಕೋ. ಅಲ್ಲಿಂದ ನಾನು ಇದು ಮಾಡು ತಗೊಂಡು. ಏನಂತ ಏನು ನಿಮಿಷ ಇಲ್ಲ ಅದು ಸ್ವಲ್ಪ ಅಲ್ಲಿ 10 ಗಂಟೆ ಆಮೇಲೆ ಈಜಿ ಆಗತ್ತೆ. ಚೂರು ಒಂದು 10 ಗಂಟೆ ಅಷ್ಟೇ. ಓಕೆ ವಾ ಏನೋ ಮಗ ಕೈ ಕಾಲು ನೋಡ್ತಿದ್ದಲ್ಲ. ಒಂದ್ಸತಿ ಆಗ್ತಿಲ್ವಲ್ಲ ಏನು ಅದಕ್ಕೆ. ಗುರು ಗುರು ವಾ ಇಲ್ಲೆಲ್ಲ ಕ್ಲೀನ್ ಇತ್ತು, ಈಗೆಲ್ಲ ಬೆಳ್ಕೊಂಡು ವಿಚಿತ್ರ. ಎಲ್ಲಿ ಎಲ್ಲ ಯಾಕೆ ಇನ್ನುಕೋಬೇಕಲ್ಲು. ಅಯ್ಯೋ ಎಷ್ಟು ದೂರ ಹತ್ತಿದೀವಿ ಅಂದರೆ ಇಲ್ಲೊಂದು ಡ್ಯಾಮ್ ಕಟ್ಟ್ರ ಹಾಂ ದೇಶ ಉದ್ಧಾರಣೆ ತಮಿಳ್ನಾಡು ನೋಡಿ ನೀರು ಎಣ್ಣೆ ನೀರು ಮೈಸೂರು ನೀರು ವಶಿ ಹೋಗಲ್ಲ ಮಳೆ ಹೋದಾಗ. ಹೌದೌದು. ಸೊ ನೋಡಿ ಇಲ್ಲಿ ಹೆಂಗೆ ಹತ್ತಿದ್ದೀವಿ ಈ ಸೈಡಿಂದ. ಅಲ್ಲಿ ಇದು ದೋಣಿ ಕಲ್ಲು ಅಂತ ಅಲ್ಲದ ಆ ಮೂಲೆಯಲ್ಲಿ ಹಾಂ ಹಾಂ ನೀಲಗಿರಿ ಮರ ಕಾಣಿಸುತ್ತಲ್ಲ. ಹಾಂ ಇಲ್ಲಿ ಈ ಸೈಡ್ ಸಾಕಾಯ್ತಲ್ಲ ದನ ಕರೆ ಎಲ್ಲ ಆ ಸೈಡಲ್ಲಿ ನೀಲಗಿರಿ ಮರ ಪೊದೆ ಅದಲ್ಲ. ಇಲ್ಲಿಂದ 200 ಮೀಟ್ರ್ ಅಷ್ಟು ಹೋಗ್ಬೇಕು. ಆ ಪ್ಲೇಸಸ್ಗೆ ಏನೇನು ಬೇಕು ಅವು ಹೆಸರುಗಳು ಕಟ್ಕೊಂಡ್ರ ಆ ಕಾಲದಿಂದ. ಸೊ ನೋಡಿ ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ? ಇಂಡಸ್ಟ್ರಿಯಲ್ ಏಷ್ಯನ್ ಪೇಂಟು ಕಾಸಬರ್ಗು ಎಣ್ಣೊಳೆ ಅಂತ. ಏನಕ್ಕೆ ಅದು ಎಣ್ಣೊಳೆ ಅನ್ನೋದು? ನೀರು ಬತ್ತ ಮೈಸೂರಿಂದ. ಅದು ಮಳೆ ಕಾಲಕ್ಕೆ ಅಸಾಧ್ಯವಾದ ನೀರು ಬತ್ತ ಒಳಗೆ ಬರಂಗ. ಓಹೋ ಅಲ್ಲಿ ಯಾವಾಗಲೂ ಈಗ ಒಂದು 10 ಅಡಿ ನೀರು ಹೋಯ್ತಾನೆ ಅದ. ಆ ಬ್ರಿಡ್ಜ್ ಐತಲ್ಲ ಒಂದು ಮೊದಲಿಲ್ಲ ಅದೇ ಅದೇ ಅವಳೇನೆ ಅದು ಅವಳೇನೆ ಬಳಸ್ಕೊಬಾರ್ದು. ನಮ್ಮೂರು ಸೇರಿದಂಗೆ ನಮ್ಮೂರು ಅದನ್ನ ಎಲ್ಲ ಶೇರ್ ಮಾಡ್ತೀವಿ. ಹೌದಾ? ಒಂದು 15-20 ಸಾವಿರ ಜನ ಸೇರ್ತಾ. ದೀಪಾವಳಿಗೆ ಜಾತ್ರೆ ಅದು. ಹಾಂ ದೀಪಾವಳಿಗೆ ಜಾತ್ರೆ ಮಾಡ್ತಾರೆ. ಸೊ ಓಕೆ ಪಣಕ್ಕೆ ಕೊಡ ಕಾರ್ತಿಕ ಏನು ತೊಂದರೆ ಆಗಲ್ಲ ಯಾರಿಗೂ. ಹತ್ತಾಗ ನೀಟಾಗಿ ಸೇಫ್ಟಿಯಾಗಿ ನಮ್ಮ ಸೇಫ್ಟಿನ ಹೊತ್ಕೋಬೇಕು. ಸೊ ನೋಡಿ ಇಲ್ಲಿ ಹೆಂಗೆ ಹೋಗೋದು ಜಾಗನೇ ಇಲ್ಲ. ಆದ್ರೂ ಯಾರು ಏನೇನು ಬಿದ್ದಾರ ಹಾಂ ಹಾಂ ಗೂಡ ಹೊಡ್ಕೊಂಡ್ರ ಅಂತ ಯಾರು ಹೇಳಿಲ್ಲ ಆಗಿನ ಕಾಲದಿಂದ. ಇಟ್ಕೊಬೇಕಾಯ್ತು ಒಂಚೂರು. ನಾನು ಒಂಚೂರು ಬರ್ತೀನಿ. ಹೆಂಗೋ ಮಗಲ್ಲಿ ಬರೋದು ಬಾ ಕೀಳುಗಳಲ್ಲಿ ಮೆಟ್ಲಂಗದಲ್ಲಿ ಕಾಲ ಹಾಕೊಂಡ ಹಿಂಗೆ. ಹ್ಞೂ ನಿಜವಲ್ಲೂ ರಿಯಲಿ ಅಡ್ವೆಂಚರ್ ಅಂತ ಹೇಳೋದು. ಅಪ್ಪ ಇದೇನೋ ಹೇಳ್ತಿದಾರಲ್ಲ ಇಂಗ್ಲೀಷ್ಲಿ ಅಮೆಜಾನು ಅಡ್ವೆಂಚರ್ ಅನ್ಕೊಂಡು. ಸ್ನೇಹಿತರೆ ಕೊನೆಗೂ ಬಂದ್ವು ಬೆಟ್ಟ ಹತ್ಕೊಂಡು. ಏನೋ ಒಂಥರ ಸುಸ್ತಾಗೋಗಿತ್ತು. ಸೊ ಬೆಟ್ಟದ ಮೇಲೆ ಬಂದಮೇಲೆ ತುಂಬ ಆರಾಮಾಗಿ ಇತ್ತು. ಏನೋ ಬೆಟ್ಲ ಜ್ಯೂಸ್ ತರಬೇಕಾಯ್ತು. ಹಾಂ ನೀರಿಗೆ ಏನೋ ತಂದರೆ ಚೆನ್ನಾಗಿರೋದು. ಏನೋ ತರಲಿಲ್ಲ. ಸೊ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂದರೆ. ನನ್ನ ಹತ್ಸ್ಪಾರ್ ಜಾಗದಲ್ಲಿ ಹತ್ತಿಸ್ಬಿಟ್ಟಾನೆ ಕಷ್ಟಪಟ್ಟು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಯಾರಾದರೂ ಬಂದರೆ ಇಲ್ಲಿಗೆ ಈ ಪ್ಲೇಸ್ಗೆ ದಯವಿಟ್ಟು ಸಿಗರೇಟ್ ಸೇಯೋದಾಗಲಿ ಎಣ್ಣೆ ಹೊಡೆದಾಗಲಿ ಮಾಡೋಕ್ಕೆ ಹೋಗಬೇಡಿ. ಸೊ ನಾವೇನಂದರೆ ದೇವರು ನಮ್ಮ ಕಣ್ಣು ಕಾಣಲ್ಲ, ಪ್ರಕೃತಿನೇ ನಮ್ಮ ದೇವರು ಅಂತ ಪೂಜಿಸ್ಬೇಕು. ಪ್ರಕೃತಿಗೆ ಒಂದು
ಮರ್ಯಾದೆ ಕೊಡಬೇಕು. ಸೊ ಅದಕ್ಕೋಸ್ಕರ ಪ್ರಕೃತಿ ನುಡಿಸಿದ್ರೆ ಖಂಡಿತ ನಾವು ಅದ್ರಲ್ಲಿ ದೇವ್ರು ಕಾಣ್ತೀವಿ. ಸೊ ಹಂಗೆ. ಸೊ ಏನಂದರೆ ಅಷ್ಟೇ. ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಿಂದೂಸ್ತಾನ್ ಅಂತಲೇ ಏನಕ್ಕೆ ಹೆಸರು ಅಂದರೆ ಪ್ರತಿಯೊಂದು ಹಳ್ಳಿಲೂ ಒಂದೊಂದು ಹಿಸ್ಟ್ರಿ ಇದೆ. ಸೊ ಅದೇ ಥರ ಈ ಹಳ್ಳಿಲೂ ಅಷ್ಟೇ. ಸೊ ಉಳ್ಮಾವು ಗ್ರಾಮ ಅಂತ ಇದು. ಸೊ ನೋಡಿ ಈ ಊರನ್ನೇ ಕಾಪಾಡ್ತಿರೋ ದೇವ್ರಂತ ಇದು. ಸೊ ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಇಲ್ಲಿ ಅಷ್ಟು ಭಯ ಇದೆ. ಜನ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಬೆಟ್ಟ ಮಾತ್ರ ಏನೋ ಒಂಥರ ಇಲ್ಲಿಗೆ ಬಂದರೆ ಒಂಥರ ವೈಬ್ರೇಷನ್ ಚೇಂಜ್ ಅಲ್ಲೋ ಮಗ. ಈ ಕಲ್ಲುಗಳು ಏನೋ ಒಂಥರ ಏನೋ ಚಿನ್ನದ ಬೆಟ್ಟಕ್ಕೆ ಬಂದಿದ್ದೀವೇನೋ ಅಂತ ಆ ಥರ ಫೀಲ್ ಆಗುತ್ತೆ. ನೋಡಿ ಬೆಟ್ಟ ಹೆಂಗಿದೆ ಅಂದ್ಬಿಟ್ಟು ಒಂದು ಸಲ ನಿಜವಾಗ್ಲೂ ಸೂಪರಾಗಿದೆ ಮತ್ತು ಪ್ಲೇಸ್ ಮಾತ್ರ. ಸೊ ಜನಗಳಿಗೆ ಜಾಸ್ತಿ ಗೊತ್ತಾಗ್ಬಾರ್ದು ಈ ಪ್ಲೇಸು, ಯಾಕಂದರೆ ಬಂದು ಇಲ್ಲೂ ಕುಲ್ಗೇರಿಸ್ಬಿಡ್ತಾರೆ. ಸೊ ಆ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವರು ಗವಿಸಿದ್ದೇಶ್ವರ ಸ್ವಾಮಿ ನೋಡಿ ಏನಕ್ಕೆ ಅಂದರೆ ಹೆಸರು. ಸೊ ಗುಹೆ ಒಳಗಡೆ ಇದೆ ಅಂತಲ್ಲ ಅದಕ್ಕೆ ನೋಡಿ. ಅಪ್ಪ ಊರು ಹೋಗ್ಬೋದು ಒಳಗಡೆ ಹಿಂಗೆ. ವಾ ಹೋಗ್ ಕಣ, ಇಲ್ಲಿಂದ ಹತ್ಬೋದು ಕಣ, ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ. ಓಕೆ ಆದರೆ ನೋಡಿ. ಸೊ ನೀವೇನು ನೋಡ್ತಾ ಇದ್ದೀರಾ ಗುಹೆ ಒಳಗಡೆ ಅಂತ ಗೊತ್ತಾರೋದು ಮಗ. ಇಲ್ಲಿ ಹಾವು ಎಲ್ಲ ಅರ್ಥವ ಯಾರು ಬೇಕೋ ಅವ್ರು ಕಾಣಿಸ್ತಾರೆ ಇರ್ತವೆ. ಹೌದು ಹೌದು ನೇಂಜರ್ ಬಂದವ್ರಿಗೆ ಎಲ್ರಿಗೂ ಕಾಣಿಸಲ್ಲ. ಸೊ ನೋಡಿ ನೋಡಿ ಚೆನ್ನಾಗಿದೆ ಬಾವಿ ಥರ ಎಲ್ಲಿ ಮಗ. ಇಲ್ಲಿ ಹ್ಞೂ ಎಲ್ಲ ಇಷ್ಟು ಎತ್ತ ಬೆಳೆದಿರಲಿಲ್ಲ. ಈಗ ಬೆಳ್ಕೊಬಿಟ್ಟವ ಹೋದ್ರೆ ದೋಣಿಗಳಿಗೆ ಹೋಗೋದಾಯ್ತು ಅಲ್ಲಿಗೆ ಆ ಕಡೆಗೆ. ಎಲ್ಲ ಬೆಳ್ಕೊಬಿಟ್ಟು ಈಗ ಹೋಗಕ್ಕಲ್ಲ, ಆ ಕಡೆಯಿಂದ ಹೋಗ್ಬೇಕು ಕೇಳಿಕೆ ಬಂದು. ಸ್ನೇಹಿತರೆ ಈ ಕಲ್ಲು ನೋಡಿ ಹೆಂಗಿದೆ. ಸೇಮ್ ವಜ್ರದ ಥರ ಒಳ್ಳೆ ಶೈನಿಂಗ್ ಥರ ಇದೆ ಕಲ್ಲು ಮಾತ್ರ. ನಾನು ನಿಜವಲ್ಲೂ ಯಾವುದೇ ಬೆಟ್ಟದಲ್ಲಾಗಲಿ ಈ ಥರ ಕಲ್ಲುಗಳು ನೋಡಿಲ್ಲ. ಸೊ ನೋಡಿ ಎಷ್ಟು ಶೈನಿಂಗ್ ಇದೆ ಬೆಟ್ಟ ಅಂದರೆ ಇದು. ಇಲ್ಲಿ ಮಳೆ ಬಂದರೆ ನೋಡಿ ಇದು ಬೆಟ್ಟ ಕಲ್ಲು ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ ನೋಡೋಕ್ಕೆ ಈಗ ಚಿಕ್ಕದಾಗಿ ಕಾಣ್ತಾ ಇದೆ, ನೋಡಿದ್ರೆ ಫುಲ್ ದೊಡ್ಡ ಕಲ್ಲು. ಇದ್ರ ಮಧ್ಯೆ ಈ ಕಲ್ಲುಗಳು ಏನಿದೆ ಈ ಕಲ್ಲುಗಳ ಮಧ್ಯೆ ದೇವರು ಒಳಗಡೆ ಇದೆ ಅಂತ ಅವಾಗಿಂದನೂ ಆ ಕಾಲದಿಂದನೂ ನಂಬ್ಕೊಬಂದಿದ್ದು. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಕಲ್ಲಿದು. ಏನೋ ಯಾವುದೋ ಒಂದು ಆಕೃತಿ ಬಂದು ಹಾಗೆ ಕಲ್ಲಾಗಿ ನಿಂತಿಬಿಟ್ಟಿದೆ ಏನೋ, ಹಂಗೆ ಅಲ್ವಾ ವೀರೇಶ? ಆಕೃತಿ ಬಂದು ಕಲ್ಲಾಗಿ ನಿಂತ್ಕೊಬಿಟ್ಟಿದೆ ಏನೋ ಅಂತ ಅನಿಸುತ್ತೆ. ಇಲ್ಲಿಗೆ ಪೂಜೆ ಮಾಡೋಕ್ಕೆ ಇಷ್ಟು ಕಷ್ಟಪಟ್ಟು ಈ ಊರಿನ ಜನ ಇಲ್ಲಿಗೆ ಬರ್ತಾರೆ. ಪ್ರತಿ ವರ್ಷವೂ ಜಾತ್ರೆ ಮಾಡ್ತಾರಲ್ಲ ಮಗ, ಪ್ರತಿ ವರ್ಷವೂ ಜಾತ್ರೆ ಮಾಡ್ತಾರೆ. ಹಾಂ ಥರ ಮಾಡಿ ಜಾತ್ರೆ ಮಾಡ್ತೀವಿ. ಪುನಃ ಅದರಲ್ಲಿ ದೀಪಾವಳಿಗೆ ಅವ್ರ ಹೆಸರು ಅವ್ರನ್ನ ನಡೆಸಿ ಹಾಂ ಅವೆಲ್ಲ ಮಟ್ಟ ಮಾಡ್ತೀವಿ. ಅವ್ರಿಗೆ ಇದು ಬಡಿಸೋದು ಗೀಸೋದು ಎಲ್ಲ ಮಾಡ್ತಾರೆ. ಒಟ್ಟು ಊರವರೆಲ್ಲ ಸೇರ್ಸ್ ಮಾಡೋದು, ಯಾರು ಸಪ್ರೇಟಾಗಿ ಮಾಡಲ್ಲ. ಊರವ್ರು ಸಪ್ರೇಟಾಗಿ ಮಾಡಲ್ಲ. ಹಾಂ ಸೊಲ್ಲಾಪುರದವ್ರು ಒಂದ್ಸತಿ ಮಾಡ್ತಾರೆ, ಆಯ್ಗಡವ್ರು ಒಂದ್ಸತಿ ಮಾಡ್ತಾರೆ. 3 ವಾರಕ್ಕೂ ಕಾರ್ತಿಕ ಸೋಮವಾರ ಬರ್ತಾರೆ ಜಾತ್ರೆಗೆ ಬರೋ ಶುರು. ಹಾಂ ಸೋಮವಾರ ದೀಪಾವಳಿ ಆದ್ಮೇಲೆ ಜಾತ್ರೆಗೆ ಬರೋಕೆ ಇಲ್ಲಿ ಆಯ್ಗಡವ್ರು ಒಂದಿನ, ಹಾಂ ಯಲ್ಲಾಪುರದವ್ರು ಒಂದಿನ, ಇನ್ನವ್ರವ್ರು ಒಂದಿನ, ಕಮ್ಮರಳ್ಳಿ ಇಲ್ಲಿಯವ್ರು ಒಂದಿನ, ಎಲ್ಲರೂ ಸೇರಿ ಕೊನೆಗ 16 ಅವ್ರು ಮಾಡೋ ಜನಕ್ಕೆ ಫುಲ್ ಜನ ಒಂದು 20,000 ಜನ ಆದ್ರೂ ಆಯ್ತು, 25 ಆದ್ರೂ ಆಯ್ತು. ಹಾಂ ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಓಕೆ ಓಕೆ ರಾತ್ರಿ ಅನ್ನ ಎಲ್ಲ ಮಾಡಿರ್ತಾರೆ. ಹಾಂ ಎಲ್ಲ ಖಾಲಿ ಆಯ್ತು. ಭಾರಿ ಜನ ಅವತ್ತಿಗೆ ಇಲ್ಲೂ ಜನ ಅಲ್ಲೂ ಜನ, ರೋಡ್ಲಿ ಕಾಲ ಕಟ್ಟಿದ್ದಾಗಿರಲ್ಲ. ಇಲ್ಲಿ ಕೂತ್ಕೊ ಊರಿಂದ ಜಾಗೃತಿ ಮಾಡಿದ್ವಿ. ಇಷ್ಟ ಟೈಮ್ ಹೋದ್ರೆ ಅಲ್ಲಿ ಅವನ ಎದುರು ಕಷ್ಟ. ಹೌದು, ವಾಪಸ್ ಹೋಗ್ತಾ ಇದ್ದೀವಿ. ಸೊ ನೋಡಿ ಕಲ್ಲು ಮುಳ್ಳು ಮಧ್ಯ. ಬೆಳಕಿಗೆ ಬಂದಿಲ್ಲ ಇಷ್ಟು ಗಂಟ. ಹೌದು, ನಿಮ್ಮ ಮುಖಾಂತರ ಬರಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಬರಲಿ, ಎಲ್ಲರಿಗೂ ವೀಡಿಯೋ ಕಳಿಸ್ತೀನಿ, ಎಡಿಟ್ ಮಾಡಿ ಶೇರ್ ಮಾಡು. ಹಾಗೆ ಕೆಳಗಡೆ ಇಳಿದು ಬಂದ್ವಿ ನೋಡಿಕೊಂಡು. ಸೊ ನೋಡಿ ಫುಲ್ ಕತ್ಲೆ ಆಗ್ಬಿಟ್ಟಿದೆ, 6:30 ಆಗಿದೆ, ಆದರೂ ಬೆಳಕಿದೆ. ಸೊ ನನ್ನ ಮೊಬೈಲ್ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇರೋದ್ರಿಂದ ಬೆಳಕು ಕಾಣಿಸ್ತಾ ಇಲ್ಲ, ಸ್ವಲ್ಪ ಎಲ್ಲ ಕತ್ಲೆ ಆಗ್ಬಿಟ್ಟಿದೆ. ಸೊ ಗಾಡಿ ಇಲ್ಲೇ ಅನಿಸ್ಬಿಟ್ಟು ಹೋಗಿದ್ವು. ಸೊ ಓಕೆ, ಇವಾಗ ಹೋಗೋಣ.